ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2023 ಅಪ್ಡೇಟ್ಗೆ ಸ್ವಾಗತ. ಏನಾದರೂ ಸಾಕಷ್ಟು ವಿದ್ಯಾರ್ಥಿಗಳಾದರೆ ನಮಗೆ ಸೆಕೆಂಡ್ ರೌಂಡ್ ಬಗ್ಗೆ ಆದರೆ ಇನ್ಫಾರ್ಮೇಷನ್ ಕೊಡಿ ಅಂತ ಮೆಸೇಜ್ ಮಾಡೋದು, ಹಾಗೆ ಕಮೆಂಟ್ ಮುಖಾಂತರ ಹತ್ರ ಕೇಳ್ತಾಯಿದ್ರು. ಸೊ ನೋಡಿ, ನಿಮಗೆ ಈಗ ಫಸ್ಟ್ ರೌಂಡ್ ಎಲ್ಲ ಮುಗಿಯಲಿ, ಅದಾದ ನಂತರ ನಿಮಗೆ ಫೆಬ್ರವರಿ ಸೆಕೆಂಡ್ ವೀಕಲ್ಲಾದರೆ ನಿಮಗೆ ಒಂದು ಈಗ ಎಲ್ಲ ಏನಾದರೆ 5ನೇ ತಾರೀಕುವರೆಗೂ ಆದರೆ ನಿಮಗೆ ಲಾಸ್ಟ್ ಡೇಟ್ ಆದರೆ ಕೊಟ್ಟಿದ್ದಾರೆ ಕಾಲೇಜ್ಗೆ ರಿಪೋರ್ಟ್ ಆಗೋಕ್ಕೆ ಎಲ್ಲ. ಇದಾದ ನಂತರ ಒಂದು 4 to 5 ಡೇಸ್ ಒಳಗಡೆ ಮತ್ತೆ ಆದರೆ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸು ಏನಾದರೆ ಇವರೆಲ್ಲ ಅಡ್ಮಿಷನ್ ಆಗಿ ಏನಾದರೆ ಜಾಯ್ನಿಂಗ್ ರಿಪೋರ್ಟ್ ಎಲ್ಲ ಚಾಯ್ಸ್ 1 ಯಾರಾದರೂ ಕೊಟ್ಟಿದ್ದಾರೆ, ಯಾರೆಲ್ಲ ಕಾಲೇಜ್ಗೆಲ್ಲ ಜಾಯ್ನ್ ಆಗಿದ್ದೀರಾ ಅಂತ ಎಲ್ಲ ಒಂದು ಲಿಸ್ಟ್ ಎಲ್ಲ KAಗೆ ರೆಡಿ ಆದ ನಂತರ ಒಂದು ರಿಪೋರ್ಟ್ ಆದರೆ ಮತ್ತೆ ಸೀಟ್ ಮ್ಯಾಟ್ರಿಕ್ಸು ಹಾಗೆ ಎಲಿಜಿಬಿಲಿಟಿ ಕೋರ್ಸ್ ಎಲ್ಲ ನಿಮಗೆ ಮತ್ತೆ KE ವೆಬ್ಸೈಟೆಲ್ಲ ಸೆಕೆಂಡ್ ರೌಂಡ್ದೆ ರಿಲೀಸ್ ಆದರೆ ಮಾಡ್ತಾರೆ. ಯಾರೆಲ್ಲ ಅಡ್ಮಿಷನ್ ಆಗಿದ್ದಾರೆ ಇಲ್ಲ ಅಂತ ನೋಡಿಕೊಂಡು ಎಷ್ಟು ಸೀಟ್ಸ್ ಆದರೆ ವೇಕೆನ್ಸಿ ಇದೆ ಕಾಲೇಜಸ್ ವೈಸು, ಹಾಗೆ ನಿಮಗೆ ಕ್ಯಾಟಗಿರಿ ವೈಸು ಎಷ್ಟಾದರೆ ಸೀಟ್ಸ್ ತುಂಬಿದೆ ಅಂತ ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಿಡ್ತಾರೆ. ಅದಾದ ನಂತರ ನಿಮಗೆ 1 or 2 ಡೇಸ್ ಒಳಗಡೆ ಆದರೆ ನಿಮಗೆ ಒಂದು ಶೆಡ್ಯೂಲ್ ಅದು ಬಿಡ್ತಾರೆ. ಮತ್ತೆ ಸೆಕೆಂಡ್ ರೌಂಡ್ದು ಸೇಮ್ ಶೆಡ್ಯೂಲ್ ಆದರೆ ಬಿಡ್ತಾರೆ. ಯಾವ ರೀತಿ ಆಪ್ಷನ್ ಎಂಟ್ರಿ ಈಗೆಲ್ಲ ನೋಡಿದ್ರಲ್ಲ, ಇದೇ ರೀತಿ ಆಪ್ಷನ್ ಎಂಟ್ರಿ, ಮಾರ್ಕ್ ಅಲಾಟ್ಮೆಂಟು ಹಾಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸು ಎಲ್ಲ ಯಾವ ರೀತಿ ಆದರೆ ಇರುತ್ತೆ ಅಂತ ಮತ್ತೆ ಆದರೆ ಒಂದು ಶೆಡ್ಯೂಲ್ ಆದರೆ ಬಿಡ್ತಾರೆ. ಅದರಲ್ಲಿ ನಿಮಗೆ ಡೇಟ್ಸ್ ಆದರೆ ಮೆನ್ಷನ್ ಮಾಡ್ತಾರೆ. ಒಂದು 1 or 2 ಡೇಸ್ ಒಳಗಡೆ ಆದರೆ ನಿಮಗೆ ಅದು ಬಿಟ್ಟ 1 or 2 ಡೇಸ್ ಒಳಗಡೆ ಆದರೆ ನಿಮಗೆ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ಮತ್ತು ಯಾರಿಗೆಲ್ಲ ಕಾಲೇಜಸ್ಸು ಅಲಾಟ್ ಆಗಿಲ್ವೋ, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ಸರ್ ನಮಗೆ ಯಾವ ಕಾಲೇಜು ಅಲಾಟ್ ಆಗಿಲ್ಲ, ನಮಗೆ ಚಾಯ್ಸ್ ಎಂಟ್ರಿ ಆದರೆ ತೋರಿಸ್ತಿಲ್ಲ, ನಾವು ಯಾವ ಚಾಯ್ಸ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ ಅಂತ. ನೋಡಿ, ನಾನು ಹಿಂದಿನ ವೀಡಿಯೋದಲ್ಲಿ ಸುಮಾರು ಸಲ ಆದರೆ ಹೇಳಿದ್ದೀನಿ, ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿಲ್ವೋ ನೀವು ಯಾವುದೇ ರೀತಿ ಆದರೆ ಚಾಯ್ಸ್ ಎಂಟ್ರಿ ಆದರೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ ಕೇಸ್ ಯಾರಾದರೆ ಚಾಯ್ಸ್ 2 ಹಾಗೆ ಚಾಯ್ಸ್ 3 ಕೊಟ್ಟಿದ್ದೀರೋ ಅವರಾದರೆ ಸೆಕೆಂಡ್ ರೌಂಡ್ಗಾದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ ಕೇಸು ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಈ ಸರಿ ಏನೋ ಕೊಡೋಲ್ಲ ಅಂತ ಹೇಳ್ತಿದ್ದೆ. ನನ್ನ ಪ್ರಕಾರ 100% ಆದರೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಹಾಗೆ ಡಿಲೇ ಟು ರಿಆರ್ಡರ್ಗೆಲ್ಲ ಆಪ್ಷನ್ ಆದರೆ ಇರುತ್ತೆ. ಈವನ್ ಯಾರಾದರೆ ಚಾಯ್ಸ್ 2 ಹಾಗೆ ಚಾಯ್ಸ್ 3 ಕೊಟ್ಟಿದ್ರೋ ಅವ್ರಿಗೂ ಆದರೆ ನಿಮಗೆ ಪಾಸಿಬಿಲಿಟಿ ಆದರೆ ಇದೆ, ಆ್ಯಡ್ ಮಾಡೋಕ್ಕೆಲ್ಲ ಕೊಡ್ತಾರೆ ಅಂತ. ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿಲ್ವೋ ಅವರಾದರೆ ಕಂಪಲ್ಸರಿ ಆ್ಯಡ್ ಮಾಡ್ಬೋದು. ಹಾಗೆ ಚಾಯ್ಸ್ 3 ಕೊಟ್ಟಿದ್ರು ಅವರಾದರೆ ಆ್ಯಡ್ ಮಾಡಿ. ಇನ್ ಕೇಸ್ ಆಲ್ರೆಡಿ ನೀವು ಏನಾದರೆ ಅಪ್ಲೈ ಮಾಡಿದ್ರೆ ಅದರಲ್ಲಿ ನಿಮಗೆ ಯಾವುದಾದ್ರೆ ಕಾಲೇಜ್ ಅಲರ್ಟ್ ಆಗಿದೆಯೋ ಅದನ್ನು ಬಿಟ್ಟು ಉಳಿದಿದ್ದ ಕಾಲೇಜಸ್ ಎಲ್ಲ ಡಿಲೇಟ್ ಆಗಿರುತ್ತೆ. ಇನ್ನು ಮೇಲೆ ಇರೋ ಕಾಲೇಜಸ್ನೆಲ್ಲ ನೀವು ಶಫಲ್ ಮಾಡಿ ರೀಆರ್ಡರ್ ಮಾಡ್ಕೋಬೋದು. ಬೇಕಾದರೆ ನಿಮಗೆ ಆಪ್ಷನ್ ಆದರೆ ಇರುತ್ತೆ. ಈ ರೀತಿ ಆದರೆ ನಿಮಗೆ ಕಂಪ್ಲೀಟಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ ನಿಮಗೆ ಫೆಬ್ರವರಿ 10th ಆದ ನಂತರ ಆದರೆ ನಿಮಗೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಆದರೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಇಯರ್ ಅಷ್ಟೇ ಫೆಬ್ರವರಿ 8ನೇ ತಾರೀಕು ಆ ನಂತರ ಆದರೆ ನಿಮಗೆ ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗಿತ್ತು. ಸೊ ನಾನು ಕಂಟಿನ್ಯೂಸ್ ಆಗಿ ನಿಮಗೆ ಅಪ್ಡೇಟ್ಸ್ ಆದರೆ ನೀಡ್ತಾ ಹೋಗ್ತೀನಿ. ಯಾವಾಗಾದರೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಜಸ್ಟ್ ನಮ್ಮ ಚಾನಲ್ಗಾದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೆಕ್ಸ್ಟ್ ವೀಡಿಯೋಲ್ಲಾದರೆ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ ಆದರೆ ತಿಳಿಸ್ಕೊಡ್ತೀನಿ ಯಾವ ರೀತಿ